ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ವಿದ್ಯಾ ಅಂತೂ ಅಯ್ಯೋ ದೇವ್ರೆ, ಇನ್ನು ಎಷ್ಟು ದಿನ ಅಂತ ಹೀಗೆ ಕೂತ್ಕೊಳ್ಳಿ, ಅಲ್ಲ ಕೆಲ್ಸಕ್ಕೆ ಹೋಗಲೇಬೇಕು, ಕೆಲ್ಸಕ್ಕೆ ನಾನು ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಮತ್ತೆ ನನ್ನನ್ನು ಸೇರಿಸ್ಕೊಳ್ಳಲ್ಲ ಅನಿಸುತ್ತೆ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ಆಗ ವಿದ್ಯಾ ತಂಗಿ ಅಂತೂ ಅಕ್ಕ ಏನು ಮಾತಾಡ್ತಾ ಇದೆಯಕ್ಕ, ಈ ಸಮಯದಲ್ಲಿ ನೀನು ಯಾಕೆ ಕೆಲ್ಸಕ್ಕೆ ಹೋಗಬೇಕು, ಯಾವುದೇ ಕಾರಣಕ್ಕೂ ನೀನು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತಾರೆ. ಇಲ್ಲ ಕಣೆ, ಹೋಗಲೇಬೇಕು ನಾನು ಅಂತ ವಿದ್ಯಾ ಹೇಳಿದ್ದನ್ನು ಕೇಳಿ ಭದ್ರಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇದೇನಿದು, ಈ ಸಮಯದಲ್ಲಿ ಕೆಲ್ಸಕ್ಕೆ ಹೋಗಬೇಕು ಅಂತ ಏನು ಇವಳಿಗೆ, ಅಲ್ಲ ಅಷ್ಟು ಅರ್ಥ ಆಗೋಕ್ಕಿಲ್ವಾ ಅಂತ ಹೇಳಿ ಚಂಪಾ ಹತ್ರ ಹೇಳ್ತಾರೆ. ಚಂಪಾ, ವಿದ್ಯಾ ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ದಾಳೆ, ನೀನೇ ಅವಳಿಗೆ ಸ್ವಲ್ಪ ಮಾತಾಡು ನೋಡು, ಅವಳ ಹೊಟ್ಟೆಲಿರೋ ಮಗಗೆ ತುಂಬ ನೋವಾಗುತ್ತೆ, ನನಗೆ ಯಾಕೋ ತುಂಬಾ ಹಿಂಸೆ ಆಗುತ್ತೆ ಅವಳು ಕೆಲಸ ಮಾಡೋದು ನೋಡೋಕ್ಕಾಗಕ್ಕಿಲ್ಲ ಅಂತ ಭದ್ರ ಹೇಳ್ತಾರೆ. ಅಲ್ಲ ಅಣ್ಣ ಬಾವ, ಇಷ್ಟೆಲ್ಲ ಪ್ರೀತಿ ಇದ್ದವರು ನೀವೇ ಇದನ್ನೆಲ್ಲ ವಿದ್ಯಾ ತಾವ ಹೇಳ್ಬೋದಲ್ವಾ ಅಂತ ಚಂಪಾ ಹೇಳ್ತಾರೆ. ನೋಡು ಚಂಪಾ, ಇದನ್ನೆಲ್ಲ ನೀನು ಹೇಳ್ತೀಯೋ ಇಲ್ವೋ, ಈಗ ಒಟ್ಟಿನಲ್ಲಿ ವಿದ್ಯಾ ಕೆಲಸಕ್ಕೆ ಹೋಗಬಾರ್ದು ಅಷ್ಟೇ ಅಂತ ಚಂಪಾ ಹೇಳ್ತಾರೆ. ಆಗ ಸರಿ ಸರಿ, ಒಳ್ಳೆ ನಿಮ್ಮ ಜೋಡಿ ಅಂತ ಹೇಳಿ ಚಂಪಾ ಹೋಗಿ, ವಿದ್ಯಾಕ್ಕ ಇವತ್ತು ನೀನು ಕೆಲಸಕ್ಕೆಲ್ಲ ಹೋಗಬೇಡ ವಿದ್ಯಾಕ್ಕ, ಯಾಕಂದರೆ ನೀನು ಇವಾಗ ತಿಂಗಳು ತುಂಬ್ತಾ ಇದೆಯಾ, ಈ ಸಮಯದಲ್ಲಿ ನೀನು ವಿಶ್ರಾಂತಿ ತಗೋಬೇಕು, ಅದು ಅಲ್ಲದೆ ನಿನ್ನೆ ಕಾಡಲ್ಲೆಲ್ಲ ಹೋಗ್ಬಿಟ್ಟು ಎಷ್ಟು ಸಮಸ್ಯೆ ಆಗಿದೆ, ಮತ್ತೆ ಯಾಕೆ ಕೆಲಸಕ್ಕೆ ಹೊರಟಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಚಂಪಾ, ಹೋಗಬೇಕು ಚಂಪಾ ಅಂತ ವಿದ್ಯಾ ಹೇಳ್ತಾರೆ. ನೋಡು, ನೀನು ಹೋದರೆ ಆಮೇಲೆ ಹೊಟ್ಟೆಲಿರೋ ಮಗಗೆ ತುಂಬ ನೋವಾಗುತ್ತೆ, ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ, ನೀನು ಕೆಲಸ ಮಾಡಿ ಈ ರೀತಿ ಮಾಡೋದು ನನ್ನಿಂದ ನೋಡೋಕ್ಕಾಗಕ್ಕಿಲ್ಲ ವಿದ್ಯಕ್ಕ ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಚಂಪಾ ನೀನು ಅಂತ ವಿದ್ಯೆ ಹೇಳಿದಾಗ, ಇದೆಲ್ಲ ನಿಮ್ಮ ಯಜಮಾನ್ರು ಹೇಳಿದ್ದು ಅಂತ ಚಂಪಾ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಚಂಪಾ ಅಂತ ವಿದ್ಯೆ ಕೇಳ್ತಾರೆ. ಗೌಡ್ರು ನಿನ್ನ ತಾವ ಇಷ್ಟೆಲ್ಲ ಹೇಳಿದ್ರ ಅಂತ ಕೇಳ್ತಾರೆ. ಹ್ಞೂ ವಿದ್ಯಕ್ಕ, ಅವರಿಗೆ ತುಂಬ ಮನಸ್ಸು ನೋಯತ್ತಂತೆ, ನೀನು ಕೆಲಸ ಮಾಡೋದು ಅವರಿಂದ ನೋಡೋಕ್ಕಾಗಕ್ಕಿಲ್ಲ ಅಂತೆ, ಅದಕ್ಕೆ ನಿನ್ನನ್ನು ಹೋಗಬಾರ್ದು ಅಂತ ನನ್ನ ಹತ್ರ ಹೇಳ್ತಾ ಇದ್ದಾರೆ ಅಂತ ಚಂಪಾ ಹೇಳ್ತಾರೆ. ಆಗ ವಿದ್ಯಾ ಇದನ್ನು ನೇರವಾಗಿ ನನ್ನ ಹತ್ರ ಬಂದು ಹೇಳಕ್ಕೆ ಏನಂತೆ ಅವ್ರಿಗೆ ಅಂತ ವಿದ್ಯಾ ಕೋಪ ಮಾಡ್ಕೊತಾ ಇರ್ತಾರೆ. ಅದೇ ರೀತಿ ಈ ಕಡೆ ಇಲ್ಲಿ ಚಂಪಾ ಮತ್ತೆ ಮನೆಗೆ ಹೋದಾಗ ಸುಭಾಸನ ಮುಖ ನೋಡಿ ಚಂಪಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಮುಖ ನೋಡಲೇಬಾರ್ದು ಅಂದ್ಕೊಂಡಿದ್ದೆ, ಮತ್ತೆ ಈ ಮನೆಗೆ ಈ ಮುಖ ಬಂದಮೇಲೆ ನಾನು ಯಾಕೆ ಈ ಮನೇಲಿರಬೇಕು, ನನ್ನ ಲಗೇಜ್ ಎಲ್ಲ ತಗೊಂಡು ವಿದ್ಯಾಕ್ಕನ್ನ ಗೆಸ್ಟ್ ಹೌಸಲ್ಲೇ ಇರೋದೇ ಒಳ್ಳೇದು ಅನ್ನಿಸ್ತಾ ಇದೆ ಅಂತ ಚಂಪಾ ಯೋಚನೆ ಮಾಡ್ತಾರೆ. ಆಗ ಮಾವ, ನಿಮ್ಮ ತಾವ ಒಂದು ವಿಷಯ ಹೇಳಬೇಕಿತ್ತು ಅಂತ ಚಂಪಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಅಂತೂ ಏನಪ್ಪ ಇವಳು ಮಾತಾಡೋದು ಅಂತ ಹೇಳಿ ಯೋಚಿಸ್ತಾ ಇರ್ತಾರೆ. ಮಾವ, ಅದು ನಾನು ಇನ್ಮ್ಯಾಕೆ ವಿದ್ಯಾಕ್ಕನ್ನ ಗೆಸ್ಟ್ ಹೌಸಲ್ಲೇ ಇರೋಣ ಅಂದ್ಕೊಂಡಿದ್ದೀನಿ ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಏನು ಮಾತಾಡ್ತಾ ಇದೆಯಾ ಚಂಪಾ, ಇದು ನಿನ್ನ ಮನೆ ಕಣಮ್ಮ ಅಂತ ಹೇಳ್ತಾರೆ. ಹಾಗಲ್ಲ ಮಾವಯ್ಯ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ನನಗೆ ಗೊತ್ತು ಕಣಮ್ಮ, ನೀನು ಈ ಮನೆ ಸುಭಾಸನ ಹೆಂಡತಿ ಅಲ್ಲ ಅನ್ನೋ ಕಾರಣಕ್ಕೆ ನೀನು ಈ ರೀತಿ ಹೇಳ್ತಾ ಇದೆಯಾ. ನೋಡು, ಸುಭಾಸನ ಜೊತೆ ನೀನು ಗಂಡ ಹೆಂಡತಿ ಆಗಿಲ್ಲ ಅಂದ್ರೇನು, ನೀನು ಈ ಮನೆ ಮಗಳಿದ್ದ ಹಾಗೆ, ನೀನು ಈ ಮನೆಯಲ್ಲೇ ಇರ್ಬೋದು. ಅಷ್ಟೇ ಅಲ್ಲ, ವಿದ್ಯೆನೂ ಕೂಡ ಇನ್ನೂ ಆ ಗೆಸ್ಟ್ ಹೌಸಲ್ಲಿರಲ್ಲ, ಅವಳು ಇನ್ಮೇಲೆ ಈ ಮನೆಗೆ ಬರ್ತಾಳೆ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಇಲ್ಲಿ ಈಶ್ವರಿ ಅಂತೂ ಬೆಚ್ಚಿ ಬೀಳ್ತಾರೆ. ಏನು ಮಾತಾಡ್ತಾ ಇದ್ದಾನೆ ಇವನು, ಅಂದರೆ ವಿದ್ಯಾ ಮತ್ತೆ ಈ ಮನೆಗೆ ಬರ್ತಾಳಾ, ಅದೇಗೆ ಅಂತ ಇಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ ಈಶ್ವರಿಗೆ. ವಿದ್ಯಾ ಅಂತೂ ಭದ್ರನ ನೋಡಿಬಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟವ್ರೆ, ಅವ್ರ ತಾವ ಹೋಗದೆ ತುಂಬ ದಿನ ಆಯಿತು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ವಿದ್ಯಾ ಹೋಗ್ತಾರೆ. ಆಗ ಭದ್ರಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ನನ್ನ ಮಾತಿ ಕೇಳ್ತಾ ಇಲ್ವಲ್ಲ, ಅಲ್ಲ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿವ್ನಿ, ಹಾಗೆ ಅವಳ ಹೊಟ್ಟೆಲಿರೋ ಮಗ ಕೂಡ ನನ್ನೇ ಅಂತ ಒಪ್ಕೊಂಡಿದ್ರು ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ, ಏನು ಮಾಡೋದು ನಾನು, ಹೇಗಾದರೂ ಮಾಡಿ ವಿದ್ಯೆನ ನನ್ನ ಜೊತೆ ಸೇರಿಸ್ಕೋಬೇಕು, ವಿದ್ಯೆನ ನಾನು ಖುಷಿ ಪಡಿಸ್ಬೇಕು, ಏನು ಮಾಡಲಿ ನಾನು, ಯಾರ ಹತ್ರ ಐಡಿಯಾ ತಗೊಳ್ಳಿ, ಕಾಗೆ ಮುದುಕಿ ನಮ್ಮ ಮನೆಯಲ್ಲಿ ಕಾಗೆ ಮುದುಕಿ ಇದೆಯಲ್ಲ ಅದರ ಹತ್ರನೇ ಐಡಿಯಾ ತಗೊಳ್ತೀನಿ ಅಂತ ಭದ್ರ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಕೆಲಸಕ್ಕೆ ಹೋಗಿರ್ತಾರೆ. ಆಗ ಎಲ್ಲ ಕೆಲಸನ ಮಾಡ್ತಾ ಇರ್ತಾರೆ. ಅಲ್ಲ ಕಣಮ್ಮ, ಇಷ್ಟೆಲ್ಲ ಸುಸ್ತಾಗಿದೆಯಾ, ಯಾಕೆ ಬರೋಕ್ಕೆ ಹೋದೆ ಅಂತ ಇಲ್ಲಿ ಓನರ್ ಕೇಳ್ತಾರೆ. ಪರವಾಗಿಲ್ಲ, ನಾನು ನಂಬಿ ನೀವು ಕೆಲಸ ಕೊಟ್ಟಿದ್ಮೇಲೆ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋಬೇಕಲ್ವಾ ಅಂತ ವಿದ್ಯಾ ಎಲ್ಲ ಕೆಲಸನ ಮಾಡ್ತಾರೆ. ಅದೇ ಸಮಯಕ್ಕೆ ಅದೇ ಹೋಟೆಲ್ಗೆ ಶಿವರಾಮೇಗೌಡರು ಹಾಗೆ ಇಲ್ಲಿ ಗೋವಿಂದ ಇಬ್ಬರು ಕೂಡ ಊಟಕ್ಕೆ ಬಂದಿರ್ತಾರೆ. ಆಗ ಅಯ್ಯೋ, ಊಟ ಇಷ್ಟು ಬೇಗ ಬೇಡ, ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಶಿವರಾಮೇಗೌಡರು ಮಾತಾಡ್ಕೊತಾರೆ. ಆಗ ವಿದ್ಯಾ ಕಾಫಿ ತಗೊಂಡು ಬರಮ್ಮ ಅಂತ ಓನರ್ ಹೇಳ್ತಾರೆ. ಆಗ ವಿದ್ಯೆಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗದೆ ಮುಖಕ್ಕೆ ಸೆರಗನ್ನು ಮುಚ್ಕೊಂಡು ಶಿವರಾಮೇಗೌಡರ ಹತ್ರ ಬರ್ತಾರೆ, ಕಾಫಿನ ಇಡ್ತಾರೆ. ಆಗ ಅಯ್ಯೋ, ಇವಳು ನಮ್ಮ ಹೊಸಬಳು ತುಂಬ ಒಳ್ಳೆಯವಳು, ತುಂಬ ನಿಯತ್ತಿದೆ, ಆದರೆ ಇಂಥ ಹುಡುಗಿ ಎಲ್ಲೂ ಕೆಲಸಕ್ಕೆ ಸಿಗಲ್ಲ ಅನಿಸುತ್ತೆ ಅಂತ ಶಿವರಾಮೇಗೌಡರ ಹತ್ರ ಓನರ್ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ ಮುಖದಲ್ಲಿರೋ ಸೆರಗು ಕೆಳಗೆ
ಕೆಳಗೆ ಜಾರುತ್ತೆ. ಅದನ್ನು ನೋಡಿ ಶಿವರಾಮೇಗೌಡರು ಬೆಚ್ಚಿ ಬೀಳ್ತಾರೆ. ನೀನಾ ಅಂತ ಕೇಳ್ತಾರೆ. ಏನು ಗೌಡ್ರೆ, ಇವ್ರು ನಿಮ್ಗೆ ಗೊತ್ತಾ ಅಂತ ಇಲ್ಲಿ ಓನರ್ ಕೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಗೋವಿಂದ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ವಿದ್ಯಾ ಅಂತೂ ಅಯ್ಯೋ ದೇವ್ರೆ, ಏನು ಮಾಡೋದು ನಾನು, ಮಾವ ಇನ್ನು ಮುಂದೆ ಸಿಕ್ಕಾಕೊಂಡ್ಬಿಟ್ಟೆ, ಮೊದಲು ಅಜ್ಜಿ ತಾವ ಮಾತಾಡಬೇಕು, ನಾನು ಏನು ಹೇಳಿ ಈಗ, ನನಗೆ ತುಂಬ ಸಾನಿ ಭಯ ಆಗ್ತೈತೆ ಅಂತ ವಿದ್ಯಾ ಟೆನ್ಷನಲ್ಲಿ ಮನೆ ಕಡೆ ಬರ್ತಾ ಇರ್ತಾರೆ. ಈ ಕಡೆ ಲೇ ಗೋವಿಂದ, ಏನೋ ಇದು, ನಮ್ಮ ಮನೆ ಸೊಸೆ ಆಗಿಬಿಟ್ಟು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡೋದು, ಅದು ಬಸ್ರಿ, ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲ, ಇನ್ನು ಎಷ್ಟು ದಿನ ಅಂತ ಈ ವಿದ್ಯಾ ಹೊರಗಡೆ ದುಡಿಬೇಕು, ಹೊರಗಡೆ ಇರಬೇಕು. ನೋಡು, ಇವತ್ತೊಂದು ನಾನು ನಿರ್ಧಾರ ಮಾಡಿವ್ನಿ, ನನ್ನ ನಿರ್ಧಾರನ ಮನೆಯವರೆಲ್ಲರೂ ಕೂಡ ಕೇಳಬೇಕು ಅಷ್ಟೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಈ ಕಡೆ ಗೋವಿಂದವರು, ಅಣ್ಣ ಏನು ಮಾಡೋಕೆ ಹೊರಟಿದ್ದೀರಾ ಅಂತ ಕೇಳ್ತಾರೆ. ಆಗ ಸೀದಾ ಮನೆಗೆ ಬರ್ತಾರೆ. ಈ ಕಡೆ ಇಲ್ಲಿ ಭದ್ರ ಅಂತೂ ಏಕಾಗೆ ಮುದುಕಿ, ಈ ವಿದ್ಯಾ ನನ್ನ ಮಾತೇ ಕೇಳ್ತಿಲ್ಲ, ಕೆಲ್ಸಕ್ಕೆ ಹೋಗ್ಬೇಡ ಅಂದರೂ ಹೋಗ್ತಾವಳೆ. ಅಲ್ಲ, ಅಷ್ಟಕ್ಕೂ ಇವಳು ವಿದ್ಯೆ ಏನು ಸೊಕ್ಕು ಅಂತೀನಿ, ಒಂದು ನಿಮಿಷ ನನ್ನ ಮಾತೇ ಕೇಳಲ್ಲ ಅಂತಾಳೆ. ಅಲ್ಲ, ಹೊಟ್ಟೆಯೊಳಗೆ ಮಗ ಇಟ್ಕೊಂಡು ಯಾಕೆ ಇದೆಲ್ಲ ಬೇಕಿತ್ತು ಅಂತ ಇಲ್ಲಿ ಭದ್ರ ಕೇಳ್ತಾ ಇರ್ತಾರೆ. ಇದೆಲ್ಲ ನಿನ್ನಿಂದನೇ ಕಣೋ, ನಿನ್ನಿಂದನೇ, ನೀನು ಹೆಂಡತಿ ಅಲ್ಲ ಅಂತ ಅವಳನ್ನು ಸೈಡಿಗೆ ಹಾಕಿಬಿಟ್ಟೆ. ಪಾಪ ಅವಳ ಜೀವನಕ್ಕೋಸ್ಕರ ಅವಳು ಏನು ಮಾಡೋದು ಹೇಳು, ಅವಳು ಬೇರೆಯವ್ರ ಜೊತೆ ಕೈ ಚಾಚಲ್ಲ, ತನ್ನ ಸ್ವಂತ ದುಡಿಮೆಯಿಂದನೇ ದುಡಿಬೇಕು ಅಂತ ಒದ್ದಾಡ್ತಾ ಇದ್ದಾವಳೆ. ಪಾಪ ಏನು ಮಾಡೋದು, ಹೆಣ್ಣು ಕರಡು, ಏನೂ ಮಾಡೋಕ್ಕಾಗಲ್ಲ, ಅವಳು ಕಷ್ಟಪಡಬೇಕು ಅಂತ ಅವಳು ಹಣೆಯಲ್ಲಿ ಬರ್ದಿದ್ದೇನೋ, ಇಂಥ ಗಂಡ ಸಿಕ್ಕಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಅವಳು ದುರಾದೃಷ್ಟ ಅಂತ ಇಲ್ಲಿ ಅಜ್ಜಮ್ಮ ಹೇಳ್ತಾರೆ. ಏಯ್ ಕಾಗೆ ಮುದುಕಿ, ಏನು ಬಾಯಿ ಬಂದಾಗ ಮಾತಾಡ್ತಾ ಇದೆಯಾ, ಅಂದರೆ ನನ್ನಿಂದನೇ ಹಿಂಗೆಲ್ಲ ಆಗ್ತಾ ಇರೋದು ಅಂತ ನೀನು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಅದೇನೇ ಆಗಲಿ, ವಿದ್ಯಾ ಅಂತೂ ಕೆಲಸ ಮಾಡಬಾರ್ದು. ಕಾಗೆ ಮುದುಕಿ, ಇನ್ನೊಂದು ವಿಷಯ ಹೇಳ, ವಿದ್ಯೆ ಅಂದರೆ ನನಗೆ ಪ್ರಾಣ, ಅವಳು ಹೊಟ್ಟೆಲಿನ ಮಗ ಆದರೂ ಕೂಡ ನನಗೆ ಇಷ್ಟನೇ, ಆದರೆ ಅದನ್ನೆಲ್ಲ ಅವಳು ತಾವ ಹೇಗೆ ಹೇಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜ್ಜಮ್ಮನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಮನೆಗೆ ಬಂದ ಶಿವರಾಮೇಗೌಡರು, ನೋಡಿ ಅವ್ವ, ನಾನು ನಿರ್ಧಾರಕ್ಕೆ ಬಂದೀವ್ನಿ, ವಿದ್ಯಾ ಸಾನೆ ಒಳ್ಳೆಯವಳು, ಅವಳು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಇದನ್ನೆಲ್ಲ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಶಿವರಾಮೇಗೌಡರ ಸೊಸೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ನೋಡಿದವ್ರು ಏನು ಅನ್ಕೊತಾರೆ, ಅಷ್ಟೇ ಅಲ್ಲ ಬಸ್ರಿ ಹೆಣ್ಣಿನ ಕೆಲಸ ಕಲಿಸಿದ್ದಾರೆ ಅಂತ ನೋಡಿದವ್ರು ಏನು ಅನ್ಕೊತಾರೆ. ಭದ್ರ, ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಇವತ್ತೇ ನೀನು ಗೆಸ್ಟ್ ಹೌಸಿಂದ ವಿದ್ಯೆನ ಕರ್ಕೊಂಡು ಈ ಮನೆಗೆ ಬರಬೇಕು ಅಷ್ಟೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ಏನು ಮಾತಾಡ್ತಾ ಇದ್ದೀರಾ ಅಂತ ಇಲ್ಲಿ ಭದ್ರ ಕೇಳ್ತಾರೆ. ನೋಡು, ನಾನು ಹೇಳ್ದಷ್ಟು ಮಾಡು ಅಷ್ಟೇ, ಮಿಕ್ಕಿರೋದು ನೀನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ, ವಿದ್ಯಾ ಈ ಮನೆಗೆ ಬರಬೇಕು ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾ ಇರುವಾಗಲೇ ವಿದ್ಯಾ ಬರ್ತಾರೆ. ಮಾವಯ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮ್ಮ ಮರ್ಯಾದೆ ತೆಗಿಬೇಕು ಅಂತ ನಾನು ಕೆಲಸಕ್ಕೆ ಹೋಗಿಲ್ಲ ಮಾವಯ್ಯ, ನನಗೆ ಓದ್ಕೊಳ್ಳೋಕ್ಕೆ ನನಗೆ ಸ್ವಂತ ದುಡಿಮೆ ಬೇಕಿತ್ತು ಮಾವಯ್ಯ, ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು ಅಂತ ವಿದ್ಯಾ ಹೇಳ್ತಾರೆ. ನೋಡು ವಿದ್ಯಾ, ಇದೆಲ್ಲ ಸಾಕಮ್ಮ, ಸಾಕು, ಇಲ್ಲಿಗೆ ಬಿಟ್ಬಿಡು. ನೋಡು, ಇನ್ಮೇಲಾದರೂ ಆ ಗೆಸ್ಟ್ ಹೌಸು ಏನೂ ಬೇಕಾಗಿಲ್ಲ, ನೀನು ಬಸ್ರಿ ಆಗಿದ್ದೆ ಕಣವ, ಈಗಾಗಲೇ ನೀನು ತುಂಬು ಗರ್ಭಿಣಿ ಆಗ್ತಾ ಇದೆಯಾ, ಇನ್ಮೇಲೆ ನೀನು ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ. ಅದೇ ರೀತಿ ನಮ್ಮ ಅಟ್ಟಿಯಲ್ಲೇ ನೀವಿಬ್ಬರು ಗಂಡ ಹೆಂಡತಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ವಿದ್ಯಾ ಭದ್ರನ್ ನೋಡ್ತಾ ಇದ್ರೆ ಭದ್ರಾಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ಭದ್ರನು ಕೂಡ ವಿದ್ಯೆನ ಹೆಂಡತಿ ಅಂತ ಒಪ್ಕೊಂಡಿರ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.